ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿಲ್ಲ. ಬಿಜೆಪಿ ಜೆಡಿಎಸ್ನವರು ಹೇಳದಂತೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಸಚಿವ ಚಲುವರಾಯಸ್ವಾಮಿ ಆರೋಪ ಮಾಡಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ. ಬಿಜೆಪಿ ಜೆಡಿಎಸ್ನವರು ಹೇಳದಂತೆ ರಾಜ್ಯಪಾಲರು ಕೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರೋ ಖಾಸಗಿ ವ್ಯಕ್ತಿಗಳು ಕೊಟ್ಟಂತ ದೂರಲ್ಲ ಇದು. ಕುಮಾರಸ್ವಾಮಿ ಅವರ ವಿರುದ್ಧ ತನಿಖಾ ಸಂಸ್ಥೆಗಳೇ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೇಳಿದ್ದಾರೆ. ಆದರೂ ಕೂಡ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ವಿರುದ್ಧ ಯಾರೋ ಖಾಸಗಿ ವ್ಯಕ್ತಿಗಳು ದೂರು ಕೊಟ್ಟಿರೋದಲ್ಲ ಅಥವಾ ತನಿಖೆ ಕೇಳಿರೋದಲ್ಲ, ತನಿಖಾ ಸಂಸ್ಥೆಗಳು ಕೇಳಿರೋದು. ಆದರೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಚಲುವರಾಯಸ್ವಾಮಿ ಮಾತನಾಡಿದ್ದಾರೆ. ಮಾಡೋದು ಬೇರೆ. ಬಿಜೆಪಿ ಇಡೀ ರಾಷ್ಟ್ರದಲ್ಲಿ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಬಂದ ಮೇಲೆ ಅವರು ಒನ್ ಸೈಡ್ ಪೊಲಿಟಿಕಲಿ ಡಿಸಿಷನ್ ತಗೋತಾರೆ. ಇಡಿ, IT, CBI ಯಾವುದೇ ತನಿಖಾ ಸಂಸ್ಥೆಗಳಿದ್ರು ಅದನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ಈಗ ರಾಜಭವನಗಳನ್ನು ಸಹ ರಾಜಕೀಯ ಕಚೇರಿಯಾಗಿ ಮಾಡ್ಕೋತಾ ಇದ್ದಾರೆ, ಅವರ ಆಫೀಸ್ ಕಚೇರಿಯಾಗಿ. ಇದು ಒಂದೇ ರಾಜ್ಯದಲ್ಲೆಲ್ಲ ಸಾಕಷ್ಟು ರಾಜ್ಯಗಳಲ್ಲಿ ರಾಜ್ಯಪಾಲರನ್ನ ದುರುಪಯೋಗ ಮಾಡ್ಕೊಂಡಿದ್ದಾರೆ. ನಾವು ರಾಜ್ಯಪಾಲರಿಗೆ ಸಂವಿಧಾನ ಹುದ್ದೆದು. ಸೊ ಯಾವುದೇ ಕಾರಣಕ್ಕೆ ನೀವು ಹುದ್ದೆಯಿಂದ ನಿಮ್ಮನ್ನು ಬದಲಾವಣೆ ಮಾಡಿದ್ರು ಇಂಥ ಫೋರ್ಸಬಲಿ ಕೆಲಸ ಮಾಡಬಾರ್ದು ಅನ್ನೋದು ನಮ್ಮ ವಿನಂತಿ. ನಾವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಸಲಹೆ ಕೊಟ್ಟಂಥದ್ದನ್ನ ಕನಿಷ್ಠ ಕನ್ಸಿಡ್ರ್ ಮಾಡಲಿಲ್ಲ. ಅವರು ತೀರ್ಮಾನ ಮಾಡೋದು ಬೇರೆ, ಅದ್ರ ಬಗ್ಗೆ ರೆಫರೆನ್ಸ್ ಇಲ್ಲದೆ ಇವತ್ತು ಇಡೀ ನಮ್ಮ ಸಿದ್ದರಾಮಯ್ಯನವ್ರಿಗೆ ಯಾವುದೇ ಅವಕಾಶ ಇಲ್ಲದೆ ಅವರು ಪ್ರಾಸಿಕ್ಯೂಷನ್ಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಸೊ ಹಿಂದೆ ಕುಮಾರಸ್ವಾಮಿಯವರು, ಜನಾರ್ದನ್ ರೆಡ್ಡಿಯವರು, ನಿರಾನಿ, ಶಶಿಕಲಾ ಜೊಲ್ಲೆ ಇವ್ರು 4 ಜನದ್ದು 1 ವರ್ಷದಿಂದನೂ ಪೆಂಡಿಂಗ್ ಇದೆ. ಅವರು ಯಾರೋ ಸಾಮಾನ್ಯ ಜನ ಕೊಟ್ಟಿದ್ದಂಥ ಕಂಪ್ಲೇಂಟ್ ಅಲ್ಲ, ತನಿಖಾ ಸಂಸ್ಥೆಗಳು ತನಿಖೆ ಮಾಡಿ ಕೊಟ್ಟಿರ್ತಕ್ಕಂಥ ಅನುಮತಿ ಕೇಳಿರ್ತಕ್ಕಂಥದ್ದು. ಅದನ್ನು ಕೊಟ್ಟಿಲ್ಲ ಅಂದರೆ ಬಹುಶಃ ಇದೆಲ್ಲ ರಾಜಕೀಯ ತೀರ್ಮಾನಗಳು. ಮತ್ತು BJP ಮತ್ತು RSS, ಜನತಾದಳ, ಕೇಂದ್ರ ಸರ್ಕಾರ ಏನು ಹೇಳ್ತಾರೆ ಅದನ್ನು ಕೇಳ್ತಾ ಇದ್ದಾರೆ ಅವರು. ಇದಕ್ಕೆಲ್ಲ ಒಂದು ದಿವಸ ಉತ್ತರ